ಒಂದು ನಂಬಿಕೆ ಇತ್ತು, ನಂಬಿಕೆಯಿಂದಲೇ ನಾವಿನ್ನು ಮುಂದುವರಿತಾ ಇದ್ದೀವಿ. ಆದರೆ ಸರ್ಕಾರ ನೌಕರರಿಗೆ ಕೊಡುವಂತ ನಿಟ್ಟಿನಲ್ಲಿ ಅನ್ಯಾಯ ಮಾಡಿದ್ರೆ ನಮಗೂ ವಿಧಿ ಇಲ್ಲ. ಈಗಾಗಲೇ ನೀವು ನೋಡಿರ್ಬೋದು, ಮಾನ್ಯ ಷಡಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆಗಲೇ ಒಂದು ವಿಚಾರವನ್ನು ನೋಡಿರ್ಬೋದು ನೀವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ. NPS OPS ಆಗ್ಲೇಬೇಕು, ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಇದ್ದಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಏಪ್ರಿಲ್ ಮೇ ಒಳಗಡೆ ಲೋಕಲ್ ಬಾಡಿ ಎಲೆಕ್ಷನ್ ಆಗುವಂತ ಎಲ್ಲಾ ಲಕ್ಷಣಗಳು ಇದ್ದಾವೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಯನ್ನ ಮಾಡಕ್ಕೆ ಸರ್ಕಾರಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ತದನಂತರ GBA ಏನು ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಮಾಡಿದಾರಲ್ಲ, ಅದರ ಚುನಾವಣೆ ಸುಪ್ರೀಂ ಕೋರ್ಟ್ ಜೂನ್ ಅಂತ್ಯದೊಳಗಡೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿರೋದು ತಾವೆಲ್ಲ ನೋಡಿರ್ಬೋದು. ಇದನ್ನೆಲ್ಲ ಮುಂದಿಟ್ಕೊಂಡು ಸರ್ಕಾರಿ ನೌಕರರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿಜವಾಗ್ಲೂ ಸ್ನೇಹಿತರೆ, ಕಳೆದ ಬಾರಿ ನಮಗೆ ಇಂದಿನ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಬದಲಿಗೆ ಸಾರಿಗೆ ನೌಕರರಿಗೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸುವಂತೆ ವಜಾ, ವರ್ಗಾವಣೆ, ಅಮಾನತುಗಳು, ಪೊಲೀಸ್ ಕೇಸುಗಳೆಲ್ಲ ಹಾಕಿ ತಮ್ಮನ್ನ ಮಾಡಿದಂತ ಹಿಂಸೆಯ ಪರಿಣಾಮ ಮತ್ತು ಅಂದು ಸರ್ಕಾರ ನಮಗೆ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯ ನಂಬಿಕೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ನಾವು ಓಡಾಡಿದ್ದೀವಿ. ಇದೇ ಮಹಾನಾಯಕರುಗಳು ಮಹಾನ್ ಪಕ್ಷದ ನಾಯಕರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿರೋ ಫೋಟೋಗಳ ಸಮೇತ ನಾನು ಬಿಡಕ್ ರೆಡಿ ಇದ್ದೀನಿ ಸ್ನೇಹಿತರೆ. ಆದ್ರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಸಂಘಟನೆಯ ಉದ್ಧಾರಕ್ಕೋಸ್ಕರ, ಅವರ ತಮ್ಮ ಅಸ್ತಿತ್ವದಕ್ಕೋಸ್ಕರ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಹೊರತು ಇನ್ ಯಾವುದೇ ವಿಚಾರಗಳನ್ನ ಮಾಡಿಲ್ಲ. ಆದರೆ ಕೂಟ ಮತ್ತು ಒಕ್ಕೂಟ ಮತ್ತೆ ಚಂದ್ರು ಆವತ್ತು ಪಕ್ಷಗಳ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿಕೊಂಡು ಮಾಡಿದ್ರೇನು ಇಂದಿನ ಸರ್ಕಾರದಲ್ಲಿ ನೀವು ನೋಡಿ, JDS ಪಕ್ಷದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಹತ್ರನೂ ಸಹ ನಾನು ಸರ್ಕಾರಿ ನೌಕರರಾಗಬೇಕು ಅನ್ನೋ ಹೇಳಿಕೆಯನ್ನ ಪಡ್ಕೊಂಡ್ ಬಂದಿದ್ದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೂ ಸಹ ಸರಿಸಮಾನ ವೇತನ ಅಂತ ಪಡ್ಕೊಂಡ್ ಬರೋದಕ್ಕೆ ಬೇಕು ಅನ್ನೋದಕ್ಕೋಸ್ಕರ ನಾನು ನಮ್ಮ ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೀನಿ. ಅದಕ್ಕೋಸ್ಕರ ಇವರ ಪಕ್ಷಕ್ಕೆ ನಮ್ಮ ಕೊಡುಗೆಯನ್ನು ನೀಡೋದಕ್ಕೆ ತಾಲೂಕು, ಜಿಲ್ಲೆ ಯಾವುದೂ ಬಿಟ್ಟಿಲ್ಲ. ಎಲ್ಲಾ ರೀತಿಯಲ್ಲೂ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ನಾವು ಅವರ ಕೈ ಹಿಡಿದಿದ್ದೀವಿ ನಮ್ಮ ಕೈಲಾದಷ್ಟು. ಆದರೆ ಈ ಬಾರಿ ಸರ್ಕಾರ ತನ್ನ ಪ್ರಣಾಳಿಕೆ ಭರವಸೆ ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನ ಮಾಡದೇ ಇದ್ರೆ ನಮಗೆ ಬೇರೆ ವಿಧಿ ಇಲ್ಲ ಸ್ನೇಹಿತರೆ. ನಾವು ಇಂದಿನ ಸರ್ಕಾರಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಪಾಠ ಕಲಿಸಿದ್ವು ಅದೇ ದಾರಿಯನ್ನ ಆಡಳಿತ ಪಕ್ಷಕ್ಕೂ ನೌಕರರಿಗೆ ಅನ್ಯಾಯ ಮಾಡಿದ್ರೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ಈ ಬಾರಿ ಖಂಡಿತ ತೋರ್ಸೋಣ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಇದು ಪಕ್ಷದ ಅಥವಾ ಬೇರೆ ವಿಚಾರಗಳಲ್ಲ ಸ್ನೇಹಿತರೆ. ಆದರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಖಂಡಿತ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ 29 ಏನು ಜಂಟಿ ಕ್ರಿಯಾ ಸಮಿತಿಯವರು ಕರೆ ಕೊಟ್ಟಿದ್ದಾರೆ. ನಾವು ಕೂಟ ಮತ್ತು ಒಕ್ಕೂಟ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಸರಿಸಮಾನ ವೇತನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೆಲವು ಸಂಘಟನೆಗಳು ಏನು ಹೊರಗಡೆ ಇದ್ದಾವೆ ಅವರ ಜೊತೆಯಲ್ಲೂ ಸಹ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅವರು ಸಹ ಸರಿಸಮಾನ ವೇತನಕ್ಕೆ ಕೈ ಜೋಡಿಸುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಅವರ ಜೊತೆಯಲ್ಲೂ ನಾವು ಮಾತುಕತೆಗಳನ್ನ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬರುವ ತಿಂಗಳು ಅಂದ್ರೆ ಫೆಬ್ರವರಿ ಶಿವರಾತ್ರಿಯ ನಂತರ ನಾವು ಸಮಸ್ತ ಸಾರಿಗೆ ನೌಕರರನ್ನ ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಭವಿಷ್ಯವನ್ನ ಬದಲಾಯಿಸಿಕೊಳ್ಳಕ್ಕೆ ಈ 4 ವರ್ಷಕ್ಕೊಂದ್ಸರಿ ಬೀದಿಗಿಳಿದು ಮನೆ ಮಠನ ಕಳ್ಕೊಳ್ಳೋದಕ್ಕೆ ಒಂದು ವಿಚಾರವನ್ನ ತಲೆಯಿಂದ ತೆಗೆದಾಕಿ ಶಾಶ್ವತವಾದ ಪರಿಹಾರ ಪಡೆಯೋದಕ್ಕೆ ನಾವು ನಿಮಗೋಸ್ಕರ
ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳಕ್ಕೆ ನಾವೆಲ್ಲ ನಾಯಕರುಗಳು ತಯಾರಾಗಿದ್ದೀವಿ. ಇದು ಇನ್ನೂ ಮುಖ್ಯ ನಾಯಕರುಗಳು ನೌಕರರ ಹಿತದೃಷ್ಟಿಯಿಂದ ದೊಡ್ಡ ನಾಯಕರುಗಳು ನಮ್ಮ ಜೊತೆ ಕೈ ಜೋಡಿಸಕ್ಕೆ ರೆಡಿಯಾಗಿದ್ದಾರೆ. ನಾವು ನಾಯಕರುಗಳು ನಾವು ಫಸ್ಟ್ ಉಪವಾಸ ಧರಣಿ ಸತ್ಯಾಗ್ರಹ ಉಪವಾಸ ಕೂತ್ರೇನೆ ನೀವು ಮಾಡೋಕ್ಕೆ ಸಾಧ್ಯ ಆಗೋದು. ಇವ್ರೇನ್ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಧರಣಿ ಮಾಡಕ್ ಕೂತ್ಕೊಳ್ತೀವಿ, ನೀವಲ್ಲಿ ಬಸ್ ನಿಲ್ಸಿ ಆಮೇಲೆ ಬಂದು ನಿಮಗೆ ನಾವು ನಾಯಕತ್ವ ಕೊಡ್ತೀವಿ ಅಂತಾರೆ. ನಾವೆಲ್ಲ ಬಸ್ ನಿಲ್ಸಿದ್ಮೇಲೆ ದಾರಿಯಲ್ಲಿ ಹೋಗೋ ತತ್ವ ಕೊಟ್ಬಿಡ್ತಾರೆ ಸ್ನೇಹಿತರೆ. ಇವರೇ ಕೊಡ್ಬೇಕಂತ ಅವಶ್ಯಕತೆ ಇರಲ್ಲ. ಆದ್ರೆ ನಾವು ಕೂಟ ಮತ್ತು ಒಕ್ಕೂಟದ ನಾಯಕರು ಆ ತರ ಕೂತಿಲ್ಲ. ಮೊದಲು ನಾವು ಹೋರಾಟಕ್ಕೆ ಇಳಿತೀವಿ ಜೊತೆಯಲ್ಲಿ ಸ್ನೇಹಿತರೆ. ಇದು ಒಂದು ವಿಭಿನ್ನ ರೀತಿಯಲ್ಲೇ ಆಗ್ಲಿ. ನೀವು ಕರ್ತವ್ಯ ನಿರ್ವಹಿಸಿಕೊಂಡೇ ನೀವು ಉಪವಾಸ ಸತ್ಯಾಗ್ರಹ ಮಾಡಿ. 2 ಅಥವಾ 3 ದಿನ ಆಗೋಷ್ಟರಲ್ಲಿ ಇನ್ ಕೇಸ್ ಆಫ್ ನೀವು ಡಯಾಬಿಟಿಕ್ ಆಗಿಲ್ಲ ಅಂದ್ರೆ, ಶುಗರು BP ಇಲ್ಲ ಅಂದ್ರೆ 2-3 ದಿನದಲ್ಲಿ ನೀವು ಅಸ್ವಸ್ಥರಾಗೇ ಆಗ್ತೀರಾ. ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರೋ ಅಲ್ಲೇ ಆಸ್ಪತ್ರೆಗೆ ಹೋಗಿ ಜಾಯ್ನ್ ಆಗ್ಬಿಡಿ. ಹಂಗಂತೇಳ್ಬಿಟ್ಟು ನಾವೇನೋ ತಿನ್ಕೊಂಡು ಸುಸ್ತಾಗಿದೆ ಅಂತ ಹೋಗಿ ಮಲ್ಕೊಂತೀನಿ ಅಂತ ಹೋಗ್ಬೇಡಿ. ನಿಮ್ಮ BP ಚೆಕ್ ಮಾಡೋದ್ರಲ್ಲಿ ಮತ್ತೆ ನಿಮ್ಮ ಶುಗರ್ ಚೆಕ್ ಮಾಡಿದ ತಕ್ಷಣವೇ ಅಲ್ಲಿರುವ ಡಾಕ್ಟರ್ಗಳೇ ಹೇಳ್ಬಿಡ್ತಾರೆ ನೀವು ಉಪವಾಸ ಮಾಡ್ತಾ ಇದ್ದೀರಾ ಅಥವಾ ಸುಮ್ಮನೆ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಶುಗರ್ 50ಕ್ಕಿಂತ ಕೆಳಗಡೆ ಇಳಿತಂದ್ರೆ ಅವ್ರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಮ್ಮನ್ನ ಎತ್ಕೊಂಡು ಹೋಗ್ಬಿಡ್ತಾರೆ, ಆಸ್ಪತ್ರೆಗೆ ಜಾಯಿನ್ ಮಾಡ್ಬಿಡ್ತಾರೆ. ಬೇರೆಯವರೆಲ್ಲ ಹೇಳ್ತಾರೆ ಚಂದ್ರು ನಾಟಕ ಆಡ್ತಾ ಇದ್ದ, ಸುಮ್ಮನೆ ಅಲ್ಲಿ ತಿನ್ಕೊಂಡು ರಾತ್ರಿ ತಿನ್ಕೊಂಡ್ಬಂದು ಬೆಳಗ್ಗೆ ಕೂತ್ಕೊಳ್ತಾ ಇದ್ದೇನೆ ಅಂತ. ಅಲ್ಲಿದ್ದು ಡಾಕ್ಟರ್ಗಳೇನು ಸುಮ್ಮನೆ ಅಲ್ಲಪ್ಪ. ಶುಗರ್ ಚೆಕ್ ಮಾಡ್ತಾರಲ್ಲ, ಬರೀ ಒಂದೇ ಒಂದು ಚಾಕ್ಲೇಟು ಬಾಯಿಗೆ ಹಾಕೊಂಡ್ರೆ ನಿಮ್ಮ ಶುಗರ್ ಏನ್ ಡೌನ್ ಆಗಿದೆಯೋ ಹಂಗೆ ಸ್ಪೈಕ್ ಆಗ್ಬಿಡುತ್ತೆ. ಅವಾಗ ಅಲ್ಲಿರೋ ಡಾಕ್ಟರ್ ಹೇಳ್ಬಿಡ್ತಾರೆ ನೀವು ಕಳ್ಳಾಟ ಆಡ್ತಾ ಇದ್ದೇನೆ ಸ್ವಾಮಿ, ಇವ್ನು ಯಾವ ಸತ್ಯಾಗ್ರಹನೂ ಮಾಡ್ತಾ ಇಲ್ಲ, ಯಾವ ಉಪವಾಸನೂ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಿಮ್ಮ ಶುಗರ್ 50ಕ್ಕಿಂತ ಕೆಳಗಡೆ ಇಳಿತಾ ಇದೆ ಅಂದ್ರೆ ಸಡನ್ ಇಮ್ಮಿಡಿಯೇಟ್ ಆಗಿ ನಿಮ್ಮನ್ನ ಆಸ್ಪತ್ರೆಗೆ ಎತ್ತು ಬಿಡ್ತಾರೆ. ಆ ರೀತಿ ನಿಯತ್ತಾಗಿ ನಾವು ಹೋರಾಟಗಳನ್ನ ಮಾಡಿದ್ದು. ನಿಮ್ಗೆ ಅನ್ಸ್ಬೋದು ಮತ್ತೆ ನೀವು ಹೋರಾಟಕ್ಕೆ ಇಳಿದಿದ ತಕ್ಷಣವೇ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ, ನೀವು ಅಲ್ಲಿಗೆ ಬಿಟ್ಬಿಡ್ತೀರಾ, ಮುಗಿದೋಯ್ತು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಈ ಬಾರಿ ನಾವು ಉಪವಾಸ ಸತ್ಯಾಗ್ರಹ ಕೇಳಿದ್ರೆ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ಕೋಬೇಕು, ಅದು ತಯಾರಿಗಳನ್ನ ಮಾಡ್ಕೋಬೇಕು, ಅವೆಲ್ಲ ತಯಾರಿಗಳನ್ನ ಮಾಡ್ಕೊಂಡು ಬೆಂಗಳೂರು ಫ್ರೀಡಂ ಪಾರ್ಕ್ ಮೊದಲ ಆದ್ಯತೆ ಕೊಡ್ಲಿಲ್ವಾ, ಮೈಸೂರು ಕೊಡ್ಲಿಲ್ವಾ, ಹಾವೇರಿ ಕೊಡ್ಲಿಲ್ವಾ, ಹುಬ್ಳಿ ಕೊಡ್ಲಿಲ್ವಾ, ದಾವಣಗೆರೆ ಕೊಡ್ಲಿಲ್ವಾ, ದುರ್ಗ ಕೊಡ್ಲಿಲ್ವಾ, ಕಲಬುರಗಿ ಕೊಡ್ಲಿಲ್ವಾ, ಬೀದರ್, ರಾಜ್ಯದ ಯಾವುದೇ ಮೂಲೆಯಲ್ಲಾದ್ರೂ ನಾವು ಕುತ್ಕೊಳ್ಳೋಕೆ ರೆಡಿ ಇದ್ದೀವಿ. ಆದ್ರೆ ಈ ಬಾರಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು. ಆ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ನಿರ್ಧಾರ ಮಾಡಿಲ್ಲ ಅಂದ್ರೆ ಖಂಡಿತ ಈ ಬಾರಿಯೂ ಸಹ ನಾವು ಪ್ರತಿಫಲಗಳನ್ನ ಪಡ್ಕೊಳ್ಳಲ್ಲ. ಇದೇ ರೀತಿ ಇವರು ಒಳ ಒಪ್ಪಂದಗಳೇನು ಮಾಡ್ಕೊಂಡ್ ಬಂದು ನಮ್ಮ ಬಾಯಿಗೆ ಮಣ್ಣಾಗ್ತಾರೋ ಅದಕ್ಕೆ ಮತ್ತೆ ನಾವು ಸುಮ್ಮನೆ ಆಕಾಶ ನೋಡಿ ಎಷ್ಟು ದಿನ ಉಗಿತಾ ಇರಬೇಡಿ ಸ್ನೇಹಿತರೆ. ಆ ಉಗುಳು ನಮ್ಮ ಮುಖಕ್ಕೆ ಬಂದು ಬೀಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ಎಲ್ಲಾದ್ರೂ ಸರಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸಹ ನಾವು ಕೂತ್ಕೊಂಡಾಗ ನೀವು ಕರ್ತವ್ಯದಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ 2 ಅಥವಾ 3 ದಿನದಲ್ಲಿ ಅನಾರೋಗ್ಯ ಪೀಡಿತರಾಗಿ ನೀವು ಆಸ್ಪತ್ರೆಗೆ ದಾಖಲಾಗಕ್ಕೆ ಶುರುವಾಗಿದ್ದ ತಕ್ಷಣವೇ ಒಂದು ರೀತಿಯ ರಾಜ್ಯದಲ್ಲಿ ಸಂಚಲನ ಉಂಟಾಗುತ್ತದೆ. ಇದು ಯಾರು ಹೇಳಿ ಕೇಳಿ ಮಾಡಿದ ಒಂದು ಬಂದ್ ತಾನೇ ಆಗುತ್ತೆ. ಇವತ್ತು ನನ್ನನ್ನು ಬೈಕೊಳ್ತಾ ಇರಬಹುದು ಸ್ನೇಹಿತರೆ, ಹಲವು ನಮ್ಮ ಸ್ನೇಹಿತರುಗಳು, ನೀವು ಯಾವುದೇ ಸಂಘಟನೆಯಲ್ಲಿ ಇರಿ, ದಯವಿಟ್ಟು ಹೇಳ್ತೀನಿ, ಒಬ್ಬೊಬ್ರು ನಿಮ್ಮ ವೇತನದ ಏನ್ ಚೀಟಿಯನ್ನು ಕೊಡ್ತಾರೆ, ವೇತನದ ಪಟ್ಟಿಯನ್ನು ಕೊಡ್ತಾರೆ ತಿಂಗಳಾಗಿದ ತಕ್ಷಣ, ಅದನ್ನ ತೆಗೆದು ನಿಮ್ಗೆ ಇನ್ನೊಂದು ವಿಡಿಯೋ ಮುಖಾಂತರ ಎಲ್ಲ ಸ್ಲ್ಯಾಬ್ಗಳನ್ನ ಮತ್ತೆ ಇನ್ಕ್ರಿಮೆಂಟ್ ರೇಟ್ಗಳೆಲ್ಲ ತೋರಿಸ್ತೀನಿ, ಅದರ ಹೋಲಿಕೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ. ನನ್ನನ್ನು ವಿರೋಧಿಸೋಕೆ ಕಾರಣಗಳನ್ನ ಹುಡುಕ್ಬೇಡಿ. ಒಲ್ಲದ ಹೆಂಡತಿ ಅಡಿಗೆ ಮಾಡಿದ್ರೆ ಮೊಸರಲ್ಲೂ ಕಲ್ಲನ್ನಂದ್ರೆ ನಿಮ್ಗೆ ಸಿಗ್ತಾನೆ ಇರ್ತವೆ. ಒಲ್ಲದ ಹೆಂಡತಿ ಅಡಿಗೆ ಮಾಡಿದ್ರೆ ಕಲ್ಲು ಸಿಗ್ಲಿಲ್ಲ ಅಂದ್ರೆ ಕಲ್ಲು ತರ ನಿಮಗೆ ಫೀಲ್ ಆಗುತ್ತೆ. ಆದ್ರೆ ನಿಜವಾದ ಅರ್ಥ
ಅದಲ್ಲ, ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ನಿಮ್ಮ ನಿಷ್ಠೆಯನ್ನು ತೋರಿಸೋದಕ್ಕೋಸ್ಕರ ಸಮಸ್ತ ಸಾರಿಗೆ ನೌಕರ ಬಾಯಿಗೆ ಮಣ್ಣು ಹಾಕ್ಬೇಡಿ. ಎಷ್ಟೋ ಸಂಘಟನೆಗಳ ನಾಯಕರುಗಳು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿದ್ದ ನಾಯಕರುಗಳು ಅರ್ಥ ಮಾಡಿಕೊಂಡು ಅವರೇ ಬಂದು ಇದೇ ಚಾನೆಲ್ನಲ್ಲಿ ಎಲ್ಲಾ ವಿಚಾರಗಳನ್ನ ಬಿಚ್ಚಿಟ್ಟಿರೋದು ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಆದ್ರಿಂದ ದಯವಿಟ್ಟು ಏನು ಶಿವರಾತ್ರಿಯ ನಂತರ ಏನು ಇವರೆಲ್ಲ ಮಾಡ್ಲಿ, ಯಾಕಂದ್ರೆ ಇವರೆಲ್ಲ ಮಾಡೋದಕ್ಕೆ ಮೊದಲೇ ಮಾಡಿದ್ರೆ ಚಂದ್ರು ಅಡ್ಡಗಾಲ ಹಾಕ್ದ ಅದು ಇದು ಅಂತಾರೆ. ಚಂದ್ರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಅಡ್ಡಗಾಲ ಹಾಕಲ್ಲ. 2021 ಮುಷ್ಕರದ ಸಮಯದಲ್ಲಿ ಯಾರು ಯಾವ ರೀತಿಯಲ್ಲಿ ದುಡ್ಡು ಕೊಟ್ಟು ಗಾಡಿ ಓಡಿಸಿದ್ರು, ಯಾವ ಅಧಿಕಾರಿ ಮುಖಾಂತರ ಯಾರ್ಯಾರಿಗೆ ಸಸ್ಪೆಂಡ್ ಮಾಡಿಸ್ಬೇಕು, ಯಾರ್ಯಾರಿಗೆ ವರ್ಗಾವಣೆ ಮಾಡಬೇಕು, ಯಾರ್ಯಾರಿಗೆ ಡಿಸ್ಮಿಸ್ ಮಾಡಬೇಕು, 55 ವರ್ಷ ಇನ್ನೇನು ರಿಟೈರ್ಡ್ ಹಂಚಿನಲ್ಲಿ 1 ತಿಂಗಳು 2 ತಿಂಗಳವರೆಗೆ ಯಾವ ಕಾರಣ ಇಟ್ಕೊಂಡು ಡಿಸ್ಮಿಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ಮಹಾನುಭಾವರು. ಏನು ನಿಮ್ಮ ದೈಹಿಕ ಪರೀಕ್ಷೆಯ ಚೀಟಿಯನ್ನು ತರಲಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ದಿನದಲ್ಲಿ ಅದು ಸರ್ಕ್ಯುಲರ್, ಯಾವಾಗ್ಲೂ ಮೂಲೆ ಗುಂಪಾಗಿರೋ ಸರ್ಕ್ಯುಲರ್ನ ಇಟ್ಟುಬಿಟ್ಟು ಡಿಸ್ಮಿಸ್ ಮಾಡಿಸಿರೋದು ಉದಾಹರಣೆಗಳು ಎಷ್ಟೋ ಇದಾವೆ ಸ್ನೇಹಿತರೆ. 55 ವರ್ಷ ಮೇಲ್ಪಟ್ಟವ್ರಿಗೆ 1969ರಲ್ಲಿ ಆದಂತ ಒಪ್ಪಂದವನ್ನು ಮುಂದಿಟ್ಕೊಂಡು, ಮೇ ಬಿ ನಿಮ್ಮ ಇಸ್ವಿಲಿ ಹೇಳೋದು ಒಂದ್ ಸ್ವಲ್ಪ ನಾನು ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಅವರ ಡಿಸ್ಮಿಸ್ ಆದೇಶದ ಪತ್ರದಲ್ಲಿ ಇದೇ ವಿಚಾರ ಇತ್ತು. ಇದನ್ನೆಲ್ಲ ಯಾರು ಸ್ವಾಮಿ ತೋರಿಸ್ಕೊಟ್ರು? ಆದ್ರಿಂದ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಅಳಿವುಳಿನ ವಿಚಾರಕ್ಕೆ ಯಾರು ಬಂದು ನಮ್ಮನ್ನು ಉದ್ಧಾರ ಮಾಡಲ್ಲ, ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಬಾರಿಯ ಈ ಶಾಂತಿಯುತವಾದ ಗಾಂಧಿಗಿರಿಯ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಂಡು ತಮಗೆಲ್ಲ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರರಿಗೆ ತಲುಪುವಂತೆ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.